ಎಸ್, ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಆಗಿದೆ ಅಂತೆ. ಅನೇಕ ರೀತಿಯ ಬದಲಾವಣೆಗಳು ಬರುತ್ತಂತೆ. ಏನೋ 4 ಹಂತಗಳ ಪರೀಕ್ಷೆ ಇದೆಯಂತೆ ಅನ್ನೋ ಸಂಬಂಧಪಟ್ಟಂತೆ ನಿನ್ನೆಯಿಂದ ಅನೇಕ ರೀತಿಯಂತ ಪೇಪರ್ ಕಟಿಂಗ್ಸ್ ಆಗಿರ್ಲಿ, ಅನೇಕ ರೀತಿಯಂತ ನ್ಯೂಸ್ಗಳಾಗಲಿ ಓಡಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಸ್ಪಿರೆಂಟ್ಸ್ ಅಲ್ಲಿ ಶಿಕ್ಷಕರ ಅಥವಾ ಶಿಕ್ಷಕ ಆಕಾಂಕ್ಷಿಗಳ ಒಂದಿಷ್ಟು ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಗಳು ಏನೆಲ್ಲ ಆಗಿದೆ, ಹಾಗಾದ್ರೆ ಮುಂಬರುವಂತಹ ಒಂದಿಷ್ಟು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತಾ ಪರೀಕ್ಷೆ ಕಡ್ಡಾಯವಾಗಿ ಮಾಡ್ತಾರ, ಏನೆಲ್ಲ 4 ಹಂತಗಳ ಪರೀಕ್ಷೆ ಇದೆ, ಹಾಗೆ ಹೊಸ ನಿಯಮ ಏನೆಲ್ಲ ಹೇಳ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ, ಅನೇಕ ನಿಮ್ಮ ಗೊಂದಲಗಳಿಗೆ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR ಟ್ಯುಟೋರಿಯಲ್ಸ್ ಕಡೆಯಿಂದ HSTR, GPSTR, PST, TET ತರಗತಿಗಳು ಪ್ರಾರಂಭವಾಗಿದೆ. 4 ಕೋರ್ಸ್ಗಳು ಸೇರಿ 1 ಇಯರ್ಗೆ ಕೇವಲ 3,000 ರೂಪಾಯಿ ಇರುತ್ತೆ. ಹಾಗೆ ನಿಮ್ಗೆ 6 ತಿಂಗಳಿಗೆ ಬೇಕು ಅಂದ್ರೆ 2,000 ರೂಪಾಯಿ ಇರುತ್ತೆ, ಅಥವಾ ಓನ್ಲಿ TET ಬೇಕು ಅಂದ್ರೆ 999 ರೂಪಾಯಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣಂತ ನಂಬರ್ ಅನ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಅಥವಾ ನೇರವಾಗಿ ನೀವು ಪ್ಲೇ ಸ್ಟೋರ್ ಹೋಗಿ KR ಟ್ಯುಟೋರಿಯಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಒಂದಿಷ್ಟು ಡೆಮೋ ಕ್ಲಾಸಸ್ ಇರ್ತವೆ, ಡೆಮೋ ಕ್ಲಾಸಸ್ ಅನ್ನು ನೋಡಿ ಅಲ್ಲೇ ಪೇಮೆಂಟ್ ಮಾಡಿ ಕೂಡ ಜಾಯಿನ್ ಆಗಬಹುದು ಅಂತ ಹೇಳ್ತಾ, ಈಗ ಏನ್ ವಿಷಯ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ನಿನ್ನೆಯಿಂದ ನಿಮ್ಗೆ ಹೇಳಿದಂತೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತ ಬದಲಾವಣೆ ಆಗಿದೆಯಂತೆ. ಹಾಗಾದ್ರೆ ಏನ್ ಬದಲಾವಣೆ ಆಗಿದೆ, ಏನೆಲ್ಲ ವಿಚಾರ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಒಂದು CBSE ಅಂದ್ರೆ ಏನು ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಇದೆ, ಈ ಒಂದು ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಒಂದಿಷ್ಟು ನಿಯಮಗಳನ್ನ ಬದಲಾವಣೆ ಮಾಡ್ತಿದೆ. ಏನು ಒಂದಿಷ್ಟು CTET ಪರೀಕ್ಷೆನ ಮಾಡ್ತಾ ಹೋಗ್ತಾರೆ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ 4 ಹಂತಗಳ ಪರೀಕ್ಷೆನ ಮಾಡಬೇಕು ಅಂತ ಮುಂದಾಗ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈ ಒಂದು ಹೊಸ ನಿಯಮವನ್ನ ರಚಿಸಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತ ಚರ್ಚೆ ನಡೀತಾ ಇದೆ. CBSE ಮತ್ತು NCTE ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಏನೆಲ್ಲ ನಿಯಮಗಳು ಬರುತ್ತೆ ಅನ್ನೋದಾದ್ರೆ, ನೋಡಿ ಏನೆಲ್ಲ ಈ ಒಂದು CTET ಹೊಸ ನಿಯಮಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತದೆ ಅನ್ನೋದಾದ್ರೆ, ಪ್ರಮುಖವಾಗಿ ನಾವು 4 ಹಂತಗಳನ್ನ ಗಮನಿಸ್ತಾ ಹೋಗ್ತೀವಿ. ಒಂದು ಬಾಲವಾಟಿಕೆ, ಮತ್ತೆ ಅದೇ ರೀತಿಯಾಗಿ 1 ರಿಂದ 5ನೇ ತರಗತಿ, ಹಾಗೆ 6 ರಿಂದ 8ನೇ ತರಗತಿ, ಹಾಗೆ 9 ರಿಂದ 12ನೇ ತರಗತಿ. ಸೊ ಇದಕ್ಕೂ ಮುಂಚೆ ನಿಮ್ಗೆ ಮತ್ತೊಂದು ಕ್ಲಿಯರ್ ಮಾಡ್ತೀನಿ. ಈಗ ಅನೇಕ ಜನಗಳಿಗೆ ಒಂದಿಷ್ಟು ಪ್ರಶ್ನೆ ಬಂದ್ಬಿಡುತ್ತೆ, CTET ಅಂತ ನೋಡಿದ ತಕ್ಷಣ ಬಿಡಪ್ಪ ಒಂದಿಷ್ಟು ಮನಸ್ಸು ನಿರಳಾಗುತ್ತೆ, ಏನ್ ಸರ್ CTET ಇಲ್ಲಿ ಇದೆ, ಹಾಗಾದ್ರೆ ನಮ್ಮ KTET ಇಲ್ವಾ? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇದು ಅನೇಕ ಜನಗಳಿಗೆ ಒಂದಿಷ್ಟು ಗೊಂದಲ ಇದೆ. ಸೊ ನೋಡಿ, ಈ ಒಂದು ನಿಯಮಗಳನ್ನ ತರ್ತಾರಂತದ್ದು ಈ ಒಂದು ಏನು ನಾನು ಹೇಳ್ದಂತೆ ನಿಮ್ಗೆ CBSE ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಏನಿದೆ, ಇದು CTET ಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನ ತರೋದಕ್ಕೆ ಮುಂದಾಗ್ತಿದೆ. ಹಾಗಾದ್ರೆ ಕರ್ನಾಟಕ TET ಏನಿದೆ ಅಥವಾ KTET ಅಂತ ನಾವೇನ್ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ನಿಯಮಗಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಇಲ್ಲ. ಸೊ ನಮ್ಮಲ್ಲಿ ಇರುತ್ತದ್ದು 2 ಪತ್ರಿಕೆಗಳಿದೆ. ಅದಕ್ಕೆ ಸಂಬಂಧಪಟ್ಟ ತಮ್ಗೆಲ್ಲ ಗೊತ್ತಿದೆ, 1 ರಿಂದ 5ನೇ ತರಗತಿಯವರಿಗೆ ಪತ್ರಿಕೆ 1 ಪೇಪರ್ 1 ಅಂತ ಕರಿತೀವಿ. ಅದೇ ರೀತಿಯಾಗಿ 6 ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಪೇಪರ್ 2 ಅಂತ ಕರಿತೀವಿ. ಇವೆರಡೂ ಕೂಡ ತಮ್ಗೆಲ್ಲ ಗೊತ್ತೇ ಇದೆ, ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಂತೆ ನಮ್ಮ KTET ನಡೆಯುತ್ತೆ. ಸೊ ಮುಂಬರುವಂತ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನಾದ್ರೂ ಕೂಡ ಆಗುತ್ತಾ, ಅದ್ರ ಬಗ್ಗೆ ಈಗ ಪ್ರಸ್ತುತವಾಗಿ ಯಾವುದೇ ರೀತಿ ಚರ್ಚೆ ಇಲ್ಲ. ಇದು ಚರ್ಚೆ ಆಗ್ತಿರೋದು ಎಲ್ಲಿ ಅಂದ್ರೆ CTET ಗೆ ಸಂಬಂಧಪಟ್ಟಂತೆ. ಕ್ಲಿಯರ್ ಮಾಡ್ಕೊಳ್ಳಿ, CTET ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ. CTET ಹೊಸ ನಿಯಮಗಳು ಏನ್ ಹೇಳ್ತಿದೆ ಅಂದ್ರೆ, ಈಗ ಬಾಲವಾಟಿಕ ಅಂದ್ರೆ ನಾವೇನ್ ಕರಿತಾ ಹೋಗ್ತೀವಿ, ನಾವು ಏನೋ ಪ್ರೀ ಸ್ಕೂಲ್ಸ್ ಅಂತ ಏನ್ ಕರಿತೀವಿ, ಅಥವಾ LKG, UKG ಅಥವಾ ಅಂಗನವಾಡಿಗಳು ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಶಿಕ್ಷಕರಾಗುವ ಕರ್ತವ್ಯ ನಿರ್ವಹಿಸುವಂತರೂ ಕೂಡ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಅಲ್ಲೂ ಕೂಡ ಒಂದಿಷ್ಟು CTET ಇಂದ ಒಂದಿಷ್ಟು ಅರ್ಹತಾ ಪರೀಕ್ಷೆನ ಮಾಡಬೇಕು ಅಂತ ಒಂದಿಷ್ಟು CBSE ಹೊಸ ಮಾರ್ಗಸೂಚಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಈಗ ಅಥವಾ ಮುಂದಿನ ಒಂದು ವರ್ಷ ಆಗಿರ್ಲಿ ಅಥವಾ ಮುಂಬರುವಂತ ದಿನಗಳಲ್ಲಿ ಈಗ ಪ್ರಸ್ತುತವಾಗಿ ಆ ನಿಯಮ ಒಂದಿಷ್ಟು ತಿದ್ದುಪಡಿ ಆಗಿಲ್ಲ. ಮುಂಬರುವಂತ ದಿನಮಾನಗಳಲ್ಲಿ ಈ ಒಂದು ಮಾರ್ಗಸೂಚಿಗಳ ಮುಖಾಂತರವಾಗಿ 4 ಹಂತಗಳಲ್ಲಿ ಪರೀಕ್ಷೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ನಿಯಮಗಳು ಕೂಡ ನಮ್ಗೆ ಏನಾಗೋದು ಅಪ್ಲೈ ಆಗೋದು ಮುಂದಿನ ದಿನಗಳಲ್ಲಿ. ಬಟ್ ನಮ್ಮ ಒಂದು KTET ಇದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಇರೋದಲ್ಲಿ ಈ ಒಂದು CBSE CTET ಗೆ ಸಂಬಂಧಪಟ್ಟಂತೆ. ಹಾಗೆ ತಮ್ಗೆಲ್ಲ ಗೊತ್ತಾಯ್ತು, ಈಗ ಆಲ್ರೆಡಿ CTET ಇಂದ ಪೇಪರ್ 1 ಗೆ ಸಂಬಂಧಪಟ್ಟಂತೆ, ಪೇಪರ್ 2 ಗೆ ಸಂಬಂಧಪಟ್ಟಂತೆ, ಅಂದ್ರೆ 1 ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ, 6 ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅವರು ಕೂಡ CTET ಯಲ್ಲಿ ಪತ್ರಿಕೆಯನ್ನ ಮಾಡ್ತಾ ಇದ್ದಾರೆ, ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಎಲಿಜಿಬಲ್ ಒಂದು ಅರ್ಹತಾ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲರೂ ಕೂಡ ತಮಗೆ ಗೊತ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಿದೆ. ಈಗೇನ್ ನಾವು
ಒಂದು ಬಾಲವಾಟಿಕೆಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಅದೇ ರೀತಿಯಾಗಿ 9ರಿಂದ 12ನೇ ತರಗತಿ ಅಂದ್ರೆ ನಾವೇನು ಹೈಸ್ಕೂಲ್ ಆಗಿರ್ಲಿ ಅಥವಾ ಈಗೇನ್ ನಮ್ಗೆ ಹೊಸ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರವಾಗಿ 9ರಿಂದ 12ನೇ ತರಗತಿಗೆ ಸಂಬಂಧಪಟ್ಟಂತೆ ಸೊ ಒಂದು ಭಾಗ ಇದೆ. ಸೊ ಇಲ್ಲಿ ಶಿಕ್ಷಕರಾಗಬೇಕು ಅಂದ್ರೂ ಕೂಡ ಅವರು ಕೂಡ ಮುಂದಿನ ದಿನಗಳಲ್ಲಿ CTET ಅನ್ನ ಎಲಿಜಿಬಲ್ ಆಗ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಮಾತ್ರ ಈ ಒಂದು ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಟೀಚರ್ ಕನ್ಫರ್ಮ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹರಾಗಿರ್ತಾರೆ. ಸೊ ಇವೆಲ್ಲವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಬದಲಾವಣೆಗಳ ಮುಖಾಂತರವಾಗಿ ತರುವಂತದ್ದು ಯೋಜನೆ ಇದೆ. ಅರ್ಥ ಆಗ್ತಿದ್ದೀರಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಎಜುಕೇಶನ್ ಏನು ನಮ್ಮ ಒಂದು KTET ಮಾಡ್ತಾ ಹೋಗ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಇಲ್ಲ. ಇಲ್ಲಿ ನಮ್ಮಲ್ಲಿ ನಡೆಯುವಂಥದ್ದು 1 to 5th 6th to 8th. ಅರ್ಥ ಆಯ್ತಲ್ಲ? ಸೊ ಮುಂದಿನ ದಿನಮಾನಗಳಲ್ಲಿ ಬರಬಹುದಾ ಗೊತ್ತಿಲ್ಲ, ಬಟ್ ಈಗ ಪ್ರಸ್ತುತವಾಗಿ ಯಾವುದೇ ರೀತಿ ಚರ್ಚೆ ಇಲ್ಲ. ಈ ಚರ್ಚೆ ಇರುವಂತದ್ದು CTET ಗೆ ಸಂಬಂಧಪಟ್ಟಂತೆ CBSE ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಾವೆಲ್ಲ ಏನ್ CTET ಅಂತ ಎಕ್ಸಾಮ್ ಬರೀತೀವಿ, ಈಗ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಬರಿತಾ ಇದೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ಈಗ ಬಾಲವಾಟಿಕೆ ಆಡ್ ಆಗುತ್ತೆ. ಅದೇ ರೀತಿಯಾಗಿ 9ರಿಂದ 12ನೇ ತರಗತಿಗೆ ಸಂಬಂಧಪಟ್ಟಂತೆ ಅಥವಾ ಏನು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ ಅನ್ನೋ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತ ಒಂದಿಷ್ಟು ಸೊ ಈಗ ಆಲ್ರೆಡಿ ಪತ್ರಿಕೆಗಳಾಗಿರ್ಲಿ ಅನೇಕ ನ್ಯೂಸ್ಗಳಾಗಿರ್ಲಿ ಚರ್ಚೆ ನಡೀತಾ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ಇದು ಬರುತ್ತೆ. ಓಕೆನಾ? ಸೊ ಇಷ್ಟು ಕ್ಲಿಯರ್. ಯಾಕೆಂದ್ರೆ ಅನೇಕ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಮೆಸೇಜ್ಗಳನ್ನ ಆಗ್ತಾ ಇದ್ರಿ, ಸರ್ ಏನು ನಮ್ಗೆ ನೆಕ್ಸ್ಟ್ ಈಗ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ TET ಇದೆಯಂತೆ, ಬದಲಾವಣೆ ಆಗಿದೆ ಅಂತೆ, ಹೊಸ ನಿಯಮ ಹೌದಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಆದ್ರೆ ಈ ನಿಯಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಕ್ಲಿಯರ್ ಮಾಡ್ಕೊಳ್ಳಿ. CTET ಗೆ ಸಂಬಂಧಪಟ್ಟಂತೆ KTET ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಬದಲಾವಣೆಗಳು ಕೂಡ ಆ ಒಂದು ಚರ್ಚೆ ನಡೆದಿಲ್ಲ. ಸೊ ಆತರ ಮುಂದೆ ಆಗಬಹುದು, ಬಟ್ ಈಗ ಪ್ರೆಸೆಂಟ್ಲಿ ಇಲ್ಲ. ಈಗ ಪ್ರೆಸೆಂಟ್ಲಿ ಚರ್ಚೆ ನಡೀತಾ ಇರೋದಿಲ್ಲಿ CTET ಗೆ ಸಂಬಂಧಪಟ್ಟಂತೆ. ಕ್ಲಿಯರ್ ಆಗ್ತಿದಿಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಮಾಹಿತಿಯನ್ನ ತಿಳಿಸಬೇಕಾಗಿತ್ತು. ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಅನೇಕ ರೀತಿಯ ಮೆಸೇಜ್ಗಳನ್ನ ಕೂಡ ಹಾಕಿದ್ರಿ. ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಇದು CTET ಗೆ ಸಂಬಂಧಪಟ್ಟಂತೆ 4 ಹಂತಗಳಿಗೆ ಸಂಬಂಧಪಟ್ಟಂತೆ ನಡೀತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ತರಗತಿಗಳ ವೈಸ್ ಸೊ ಅದ್ರ ಪ್ರಕಾರವಾಗಿ ನಿಮಗೆ ಡೀಟೇಲ್ಸ್ ಅನ್ನ ಕೊಟ್ಟೆ, ಅದು ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಸೊ ನನ್ನ ಪ್ರಕಾರ ಎಲ್ಲಾ ಡೌಟ್ಗಳು ಕ್ಲಿಯರ್ ಆಗಿದೆ, ಮಾಹಿತಿಯು ಕೂಡ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ಎಂಡ್ ಮಾಡ್ತಿದ್ದೀನಿ. ಸೊ ಧನ್ಯವಾದಗಳು.